ಅದನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಆ ಭಾಗದಲ್ಲಿ ಗುಳೆ ಹೋಗ್ತಾ ಇರ್ತಕ್ಕಂಥದ್ದು ಇವತ್ತೇನು ನಡೀತಾ ಇದೆ. ಇಲ್ಲಿ ಪತ್ರಿಕೆಯಲ್ಲಿ ಬರೀತಾರೆ, ಒಂದು ಹೆಣ್ಮಗಳ ಹೆಸರನ್ನೇ ಹಾಕಿ ಬರೀತಾರೆ, ಗಾಣಗಾಪುರ. ಬಹುಶಃ ಗಾಣಗಾಪುರಕ್ಕೆ ದೇವ್ರ ಕೈ ಮುಗಿ ಹೋಗಿದ್ರೋ ಏನೋ ಗೊತ್ತಿಲ್ಲ. ಗಾಣಗಾಪುರದ ಹೆಣ್ಮಗಳು ಒಬ್ಳು ಲಕ್ಷ್ಮಿ ಅಂತ ಹೇಳಿ, ಎ ರೆಸಿಡೆಂಟ್ ಆಫ್ ವಿಲೇಜ್ ನಿಯರ್ ಗಾಣಗಾಪುರ. ಪಾಪ ಹೆಣ್ಮಗಳು ಹೇಳ್ತಾಳೆ, ಶಿ ಸೇಸ್ ದಿಸ್ ವಾಸ್ ದ ಫಸ್ಟ್ ಟೈಮ್ ಶಿ ಹ್ಯಾಸ್ ಹ್ಯಾಡ್ ಟು ಸೀಕ್ ವರ್ಕ್ ಔಟ್ಸೈಡ್ ಅವರ್ ವಿಲೇಜ್, ಆಫ್ಟರ್ ಅವರ್ ಕ್ರಾಪ್ಸ್ ಫೇಲ್ಡ್ ಟು ಜರ್ಮಿನೇಟ್. ಈ ಥರ ಹಲವಾರು ಇಂಟ್ರ್ಯೂಗಳನ್ನು ಮಾಧ್ಯಮದ ಸ್ನೇಹಿತರು ಮಾಡಿದ್ದೀರಿ. ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಅಭಿನಂದನೆಗಳನ್ನು ರೈತರ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಅಟ್ಲೀಸ್ಟ್ ನೀವಾದರೂ ಸರ್ಕಾರದ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಈ ಸರ್ಕಾರದ ಮುಂದೆ ಈ ಮಾಹಿತಿಗಳನ್ನು ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಆದರೆ ಅಟ್ಲೀಸ್ಟ್ ನಮ್ಮ ಮಾಧ್ಯಮದ ಸ್ನೇಹಿತರು ಇದ್ರ ಬಗ್ಗೆ ಗಮನ ಸೆಳೀತಾ ಇದ್ದೀರಿ. ಅದಕ್ಕೆ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಉತ್ತರ ಕರ್ನಾಟಕದ ಹಲವಾರು ಹಳ್ಳಿಗಳು ಈ ಪರಿಸ್ಥಿತಿಯಲ್ಲಿದ್ದಾರೆ. ಕಲಬುರಗಿನಲ್ಲಿ ನೀವು ಆ ಜನತೆಗೆ, ಆ ರೈತರಿಗೆ ಏನು ಸಂದೇಶ ಕೊಟ್ಟು ಬಂದಿರಿ, ಏನು ಆತ್ಮವಿಶ್ವಾಸ ಮೂಡಿಸಿ ಬಂದಿದ್ದೀರಿ. ಬೆಳಗಾವಿಗೂ ನೆನ್ನೆ ಹೋಗಿದ್ದೀರಿ, ಅದೇನೋ ನೋಡೋದಪ್ಪ ಎತ್ತಿ. ಎಲ್ಲದಕ್ಕಿಂತ ಬೆಳಗಾವಿಯ ಅವರ ಪ್ರವಾಸದ ಬಗ್ಗೆ ದೊಡ್ಡ ಪಟ್ಟದಲ್ಲಿ ಮಾಧ್ಯಮದಲ್ಲಿ ಪ್ರಚಾರ ಸಿಕ್ಕಿರೋದು, ಏನೋ 20 ಜನ ಶಾಸಕರು ಕರ್ಕೊಂಡು ಅದೆಲ್ಲೋ ನೈಟ್ ಡಿನ್ನರ್ಗೆ ಹೋಗಿದ್ರು ಅಂತ ನೀವು ಪ್ರಚಾರ ಕೊಟ್ಟಿದ್ದೀರಿ. ಅದಕ್ಕಿಂತ ಅವರೇನು ಮೀಟಿಂಗ್ನ ಬಗ್ಗೆ ನೀವೇನು ಜನತೆಗೆ ಇಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಆತ್ಮಸ್ಥೈರ್ಯ ಮೂಡ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಅದೇನೋ 20 ಜನ ಶಾಸಕರನ್ನ ಕರ್ಕೊಂಡೋಗಿ ಡಿನ್ನರ್ ಪಾರ್ಟಿಗೆ ಸಮಯ ಕಳೆದಿದ್ರ ಬಗ್ಗೆನೇ ಭಾಳ ನೆನ್ನೆ ದೊಡ್ಡ ಮಟ್ಟದಲ್ಲಿ ನೀವು ಚರ್ಚೆ ಮಾಡಿದ್ದೀರಿ ಮಾಧ್ಯಮ ಸ್ನೇಹಿತರು. ಇದು ಇವರು 2 ದಿನಗಳ ಪ್ರವಾಸ ನಡೆಸಿರ್ತಕ್ಕಂಥದ್ದು. ಇದರ ಬಗ್ಗೆ ಎಲ್ಲ ಡೀಟೇಲ್ ಇದೆ, ಅದು ಹೇಳಲಿಕ್ಕೆ ಹೋಗೋದಿಲ್ಲ, ಇರಲಿ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪಾಪ ಏನು ಧಾರಾಳತನ. ಇಷ್ಟು ದಿವಸ ಸದ್ಯ ಹಿಂದೆ ಇದ್ದ ಮುಖ್ಯಮಂತ್ರಿಗಳು ಪ್ರತಿನಿತ್ಯ ಕೇಂದ್ರ ಸರ್ಕಾರದ ಮೇಲೆ ಸಂಘರ್ಷ ಮಾಡೋರು. ಕೇಂದ್ರ ಸರ್ಕಾರ ನಮಗೆ ಪರಿಗಣಿಸ್ತಾ ಇಲ್ಲ, ನಮಗೆ ಅನ್ಯಾಯ ಮಾಡಿದ್ದಾರೆ ಪಾಪ ಅವರು ಆ ಮುಖ್ಯಮಂತ್ರಿಗಳು ಹೇಳೋರು. ಈ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ, ಸಿಎಂ ಡಿಕೆ. ಕೇಂದ್ರದ ಯೋಜನೆ 1 ಲಕ್ಷ ಕೋಟಿ ರು ವೆಚ್ಚ ಈ ನದಿ ಜೋಡಣೆಗೆ. 10% ಕರ್ನಾಟಕ, 10% ಆಯಾ ರಾಜ್ಯಗಳ ಇನ್ವೆಸ್ಟ್ಮೆಂಟು, 90% ಕೇಂದ್ರ ಸರ್ಕಾರದಂತೆ. ಕೃಷ್ಣ ಕಾವೇರಿ ಗೋದಾವರಿ ಜೋಡಣೆಗೆ ಸಮ್ಮತಿ. ಆಮೇಲೆ ನಾನು ಈಗೊಂದು 15 ದಿವಸದಿಂದ ಇದೊಂದು ನೋಡ್ಬಿಟ್ಟೆ ನಾನು. 3 ಜನ ಮುಖ್ಯಮಂತ್ರಿಗಳು ಏನು ಅದ್ರ ಜೊತೆ ಕೇಂದ್ರ ಸಚಿವರನ್ನು ಕೂಡ ನಿಲ್ಲಿಸ್ಕೊಂಡು ಇದು ಗೇಟ್ ಓಪನ್, ಏನು ಯಾರು ಮಾಡದೇ ಇರೋ ಕೆಲಸ ಮಾಡಿಬಿಟ್ಟಿದ್ದೀವಿ ಅಂತ ಬಟನ್ ಒತ್ತಕ್ಕೆ ಗೇಟ್ ಓಪನ್ ಮಾಡಿದ್ರು. 33 ಗೇಟ್ನು ನಾವು ಹೊಸದಾಗಿ ಹಾಕ್ಬಿಟ್ಟಿದ್ದೀವಿ. ಅದಕ್ಕೆ ಆಯಾ ರಾಜ್ಯ, ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕರ್ಕೊಂಬಂದು ಗೇಟ್ನ ಬಟನ್ ಒತ್ತಿಸ್ತಾರೆ. ದುಡ್ಡು ನಮ್ಮ ರಾಜ್ಯದ್ದು, ನಮ್ಮ ರಾಜ್ಯದ ತೆರಿಗೆ ಹಣ ಮಾಡಲಿ ಅವ್ರನ್ನ ಕರ್ಕೊಂಬಂದು. ಇದೇನೋ ಈಗ 30 TMC ನೀರು ಸಂಗ್ರಹ ಆಗ್ತಕ್ಕಂಥದ್ದಕ್ಕೆ ಹೂಳು ತುಂಬಿಕೊಂಡಿದೆಯಲ್ಲ, ಹೂಳು ತುಂಬಿಕೊಂಡಿರೋದಕ್ಕೆ ಹೂಳು ತೆಗೆಸೋದಕ್ಕೆ ಚರ್ಚೆ ಮಾಡಿದೀವಂತೆ ಮಾಡೋರಂಥವ್ರು. ಕೆಲ ಸಮ್ಮತಿ ವ್ಯಕ್ತಪಡಿಸೋರಂಥದ್ದು. ಏನೇನು ಚರ್ಚೆ ಮಾಡಿದ್ದೀರಿ? ಇಲ್ಲ ವಿರೋಧ ಪಕ್ಷದ ಶಾಸಕರುಗಳನ್ನು ಇಲ್ಲ ನಿಮ್ಮ ಶಾಸಕರುಗಳನ್ನು ಕರೆದು ಆ ಚರ್ಚೆಯ ಫಲಪ್ರದ ಮುಂದೆ ಏನಾಗ್ಬೋದು ಅನ್ನೋದಾದ್ರೂ ಚರ್ಚೆ ಮಾಡಿ. ಅದಕ್ಕೆ ಹೇಳಿದ್ದು, ಭೂಮಿ ಮುಡ್ಕೊಂಡು ವಿಧಾನಸಭೆಯಲ್ಲಿ ನಡೆಸೋದಾರಲ್ಲ ಪ್ರದರ್ಶನ, ನಿಮ್ಮ ಕಿವಿಲಿ ಇಟ್ಕೊಂಡು ಊರು ತೆಗೆದು ನಮ್ಮ ರಾಜ್ಯದ ಜನಗಳ ಕಿವಿಗೆ ಹಾಕ್ಬಿಟ್ಟಿದೆ. ಹುಷಾರು, ಇಲ್ಲಿ
ನೀವು ಕಾವೇರಿ ಕೃಷ್ಣ ಗೋದಾವರಿ ಜೋಡಣೆ ಇದೆಯಲ್ಲ, ಇದು ಏನಾಗಿದೆ ಅಂತ ಏನಾದರೂ ನೀವು ತಿಳ್ಕೊಂಡಿದ್ದೀರಾ? ಇವತ್ತು ಕೇಂದ್ರದ ನಮ್ಮ ವಾಟರ್ ಮ್ಯಾನೇಜ್ಮೆಂಟ್ನವರು ಏನು ಕೊಟ್ಟಿದ್ದಾರೆ ಹಂಚಿಕೆ ಯಾರ್ಯಾರಿಗೆ? ಮೊದಲನೇ ಹಂತದಲ್ಲಿ ಅದು ಬಹುಶಃ ಗಡ್ಕರಿ ಅವರಿದ್ದಾಗ ಈ ಕೃಷ್ಣ ಕಾವೇರಿ ಗೋದಾವರಿಗೆ 247 TMC ನೀರನ್ನ ನಾವು ಉಪಯೋಗ ಮಾಡ್ಕೋಬಹುದು ಅಂತೇಳಿ ಅವರೊಂದು DPR ಮಾಡಿದ್ರು. ಅದರಲ್ಲಿ 90 TMC, ಒಂದು ನಿಮಿಷ, 247 TMC ಸಿಗುತ್ತೆ ಅಂತ ಹೇಳಿ ಹಾಗೇನು ಗೋದಾವರಿ ಟು ಕೃಷ್ಣ ಅಂಡ್ ದೆನ್ ಕಾವೇರಿ ಅಂತ ಹೇಳಿ ಮಾಡಿದ್ರು. ಅದರಲ್ಲಿ ಆಂಧ್ರ ಪ್ರದೇಶಕ್ಕೆ 90 TMC, ತೆಲಂಗಾಣಕ್ಕೆ 60 TMC, ತಮಿಳುನಾಡಿಗೆ 60 TMC. ಇದು ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿಯವರು ತೀರ್ಮಾನ 2022ರಲ್ಲಿ ಏನು ಮಾಡಿದರು, ಕರ್ನಾಟಕಕ್ಕೆ ಆ ಸಂದರ್ಭದಲ್ಲೂ ಒಂದು ಹನಿ ನೀರಿನ ಹಂಚಿಕೆ ಇಲ್ಲ. ಅದರಲ್ಲಿ ಅದಾದ ಮೇಲೆ ಇನ್ನೊಂದು, ಅದು ದೇವೇಗೌಡರ ಇಂಟರ್ಫಿಯರೆನ್ಸ್ ಏನು ಆದಮೇಲೆ ಲೆಟರ್ಗಳು ಬರೆದ್ರು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ವಿಷಯದಲ್ಲಿ. ಅದರ ಮೇಲೆ ಮತ್ತೆ ಇನ್ನೊಂದು ತಗೊಂಡ್ರಲ್ಲ 23-24ರಲ್ಲಿ ಒಂದು ವರದಿನ, ಅದರಲ್ಲಿ NWDA ಅವರು ಮಾಡಿದ್ದು, ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ಅವರು 247 TMC ನೀರು ಸಿಗಲ್ಲ, ಅಲ್ಲಿ ಓನ್ಲಿ 147 TMC ನೀರು ದೊರಕೋದು. ಇದರಲ್ಲಿ ಗೋದಾವರಿ ಕನ್ವರ್ಷನ್ ಟು ಕೃಷ್ಣಾಗೆ ಇವರೇನು ಮಾಡ್ತಾರೆ, ತೆಲಂಗಾಣಗೆ 44 TMC, ಆಂಧ್ರ ಪ್ರದೇಶಕ್ಕೆ 40 TMC, 40 TMC ತಮಿಳುನಾಡಿಗೆ, ಇಲ್ಲಿ 45 TMC ತೆಲಂಗಾಣ, 44 TMC AP ಮತ್ತು ಆಂಧ್ರ ಪ್ರದೇಶ, 40 TMC ತಮಿಳುನಾಡಿಗೆ. ಕರ್ನಾಟಕಕ್ಕೆ ಆಗ ಒಂದು ದೇವೇಗೌಡರ ಒಂದು ಪ್ರೆಷರ್ಗೋಸ್ಕರ 15 TMC ಅಂತ ಹೇಳಿ ಕೊಟ್ಟರು ಆ ವರದಿನಲ್ಲಿ. ಆ 15 TMC ಯಾವ ರೀತಿ ಕೊಟ್ಟಿದ್ದಾರೆ, ಆ 15 TMCನ ಮಲಪ್ರಭಾದಲ್ಲಿ ಡೆಫಿಸಿಟ್ ಏನಿದೆ, ಆ ಮಲಪ್ರಭಾ ಜಲಾನಯಕ್ಕೆ ಈ 15 TMC ನೀರನ್ನು ಕೊಟ್ಟು ಅದರಲ್ಲಿ ನೀವು ಓನ್ಲಿ ಕುಡಿಯ ನೀರಿಗೆ ಉಪಯೋಗ ಮಾಡಬೇಕು, ಅಗ್ರಿಕಲ್ಚರಿಗೆ ಉಪಯೋಗ ಮಾಡಂಗಿಲ್ಲ ಅಂತ ಕಂಡೀಷನ್ ಹಾಕಿದ್ದಾರೆ. ಅದು ದೇವೇಗೌಡರು ಒತ್ತಾಯ ಮಾಡಿದ ಮೇಲೆ ಕಂಡೀಷನ್ ಹಾಕಿದ್ರು. ಆ ಕಂಡೀಷನ್ ಪ್ರಕಾರ ನಮ್ಗೆ 15 TMCನೂ ಸಿಗಲ್ಲ, ಸಿಗದೆ 2 TMC. ಅದರ ಜೊತೆಗೆ ಕೆಲವು ಇಂಡಸ್ಟ್ರಿಗಳಿಗೆ ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಇದೆ. ಇಲ್ಲಿ 1 ಲಕ್ಷ ಕೋಟಿ ನಮ್ಮ ಸಮ್ಮತಿ ಕೊಟ್ಟಿದ್ದೀವಿ, ಹೇಳಿದಿರಿ. ಕೃಷ್ಣ ಕಾವೇರಿ ಗೋದಾವರಿ ನದಿ ಜೋಡಣೆಗೆ ತೀರ್ಮಾನಿಸಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ನಮ್ಮ ಸಮ್ಮತಿ ಸೂಚಿಸಿದ್ದೇವೆ. ಕೇಂದ್ರ ಸರ್ಕಾರವು ಇದನ್ನು ರಾಷ್ಟ್ರೀಯ ಯೋಜನೆಯಾಗಿ ಮಾಡಿ 1 ಲಕ್ಷ ಕೋಟಿ ರು ವಿನಿಯೋಗಿಸಲಿದೆ. ಇದರಲ್ಲಿ ನಮಗೆ ಎಷ್ಟು ಬರ್ತದೆ ಕರ್ನಾಟಕಕ್ಕೆ? ಇದೇನೋ ಯೋಚನೆ ಮಾಡಿದ್ದೀರಾ? ಹೇಳಿದಿರಲ್ಲ, ಪಾಪ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ. ಈಗ ಅಲ್ಲಿ 33 ಗೇಟನ್ನು ನಾವು ಹಾಕಿದ್ದು ಉದ್ದೇಶ, ನೀರು ಹೋದ ವರ್ಷ ಹರಿದೋಯ್ತಲ್ಲ, ಗೇಟ್ಗಳು ಮುರಿದೋಗಿ ರೈತರಿಗೆ ಬೆಳೆ ಬೆಳೀಲಿಕ್ಕೆ ಆಗಲಿಲ್ಲ. ನಮ್ಮ ರೈತರಿಗೆ ಕರ್ನಾಟಕದಲ್ಲಿ ನೀರು ಹೋಗಿದ್ದು ಪಕ್ಕದ ರಾಜ್ಯಗಳಿಗೆ. ನಮ್ಮ ರೈತರಿಗೆ ನೀವು ನೀರು ಕೊಡೋಕ್ಕೆ ಆಗಲಿಲ್ಲ ಭತ್ತ ಬೆಳೀಲಿಕ್ಕೆ. ಅದಕ್ಕೋಸ್ಕರಲೇ ರೈತರು ಗಲಾಟೆ ಮಾಡಿ ಮೊದಲು ಗೇಟ್ ಹಾಕ್ತಿರೋ ಇಲ್ವೋ ಅಂತೇಳಿ ದೊಡ್ಡ ಗಲಾಟೆ ರೈತರು ನಡೆದ ನಂತರ ಗೇಟ್ ಹಾಕಿದ್ರಿ. ಗೇಟ್ ಬೇಕಿತ್ತು, ಹಾಕ್ಲೇಬೇಕಿತ್ತಲ್ಲ. ಈಗ ಅಲ್ಲಿ ನೀವೇನೇ ತೀರ್ಮಾನ ಮಾಡಿದ್ರು ತುಂಗಭದ್ರಾ ನೀರಿನ ಹಂಚಿಕೆ ಬೋರ್ಡ್ ಇದೆಯಲ್ಲ,
ಅವರ ಹತ್ರ ಏನು ಚರ್ಚೆಗಳು ಮಾಡಿದಿರಿ? ಏನಾದರೂ ವಿರೋಧ ಪಕ್ಷಗಳನ್ನ ಕರೆದು ಚರ್ಚೆ ಮಾಡಿದಿರಿ? ಏನಾದರೂ ಏನು ಮುಂದಿನ ನಮ್ಮ ಸರ್ಕಾರದಲ್ಲಿ ನೀರಾವರಿಗೆ ಏನೇನು ತೀರ್ಮಾನ ಮಾಡ್ತಾ ಇದ್ದೇವೆ, ನೀರಿನ ಹಂಚಿಕೆ ಕಥೆ ಏನು ಹೇಳಿದ್ದೀರಿ, ಸಮ್ಮತಿ ವ್ಯಕ್ತಪಡಿಸಿದ್ದೇವೆ ಅಂತ ಹೇಳಿ. ಇಲ್ಲಿ ಇರ್ತಕ್ಕಂಥ ವಾಸ್ತವಾಂಶ ಏನು? ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ತಿರುಗ್ತೀರಿ? ಇರ್ತಕ್ಕಂಥ ವಾಸ್ತವಾಂಶ ಹೇಳಬೇಕಲ್ಲ ನೀವು. ಯಾತಿಗೆ ಸಮ್ಮತಿ ಕೊಟ್ಟಿದ್ದೀರಿ? ಪಕ್ಕದ ರಾಜ್ಯಗಳಿಗೆ ಸಲೀಸ ನೀರು ಬಿಟ್ಟುಗಳಿಂದ ಸಮ್ಮತಿ ಕೊಟ್ಟಿದ್ದೀರಾ? ನಮ್ಮ ರಾಜ್ಯಕ್ಕೆ ಏನು ಮಾಡ್ತೀರಿ? ನಮ್ಮ ರಾಜ್ಯದ ರೈತರಿಗೆ ಏನು ಮಾಡಿದ್ದೀರಿ? ನಿಮ್ಮದು ಪದೇ ಪದೇ ಅಲ್ಲೆಲ್ಲೋ ನಾನು ಹೋಗಿ ಅದೇನು 5 ಬಾರಿ ಮೀಟಿಂಗ್ ಮಾಡಿದೆ, ಜೋಶಿ ಅವ್ರನ್ನ ಭೇಟಿ ಮಾಡಿದೆ, ಬರೀ ಕೈಯಾಗ ಆಡಿಸಿದ್ರು. ಇದು ಹೇಳಿದಿರಲ್ಲಪ್ಪ, ಈಗ ನಿಮ್ಮ ಜವಾಬ್ದಾರಿ ತಗೊಂಡಿದ್ದೀರಲ್ಲ, ಏನು ಮಾಡ್ತಾ ಇದ್ದೀರಿ? ಯಾವ ಆಧಾರದ ಮೇಲೆ ಹೇಳಿಕೆ ಕೊಟ್ಟಿದ್ದೀರಿ? ನಿಮಗೆ ಮಾಹಿತಿ ನಿಮ್ಮ ಹತ್ರ ಇಲ್ಲದೆ ಇದ್ದೀರಿ. ಯಾಕೆಂದ್ರೆ ಇದು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಡ್ದಂಗಲ್ಲ. ಈ ನೀರನ್ನ ಹಂಚಿಕೆ ಮಾಡೋದು ಬೆಂಗಳೂರು ರಿಯಲ್ ಎಸ್ಟೇಟ್ ದಂಧೆನಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ವರ್ಕೌಟ್ ಆಗಲ್ಲ.